ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮೂರು ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ, ದಿಚಜ ಕುಮಾರಕರ ಸಂಹರಿಸಿ ಧರ್ಮ ಬನುಳಹಬೇಕೆಂದು. ಕಾರುಣಿಕ ಭೂಮಿಯಳು ನಿಜ ಪರಿವಾರ ಸಹಿತವತರಿಸಿ, ಬಹುವಿಧ ತೋರುವನು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ. ಪಿತೃಗಣ ಸಂಧಿಯಲ್ಲಿ 18 ಪದ್ಯಗಳನ್ನು ಈವರೆಗೆ ವಿಸ್ತಾರವಾಗಿ ಚಿಂತಿಸಿದ್ದಾಗಿದೆ. 19ನೆಯ ಪದ್ಯದಲ್ಲಿ ಜಗನ್ನಾಥದಾಸರು ಹಿಂದಿನ ಪದ್ಯ ಹೇಳುವಾಗ ಪ್ರಣವ ಪ್ರಕೃತಿ ಕೀಲಾಲಜಾಸನ ಮುಖ್ಯ ಚೇತನರೊಳಗೆ ನೆಲೆಸಿದ್ದು ಮೂಲ ಕಾರಣ ಅಂಶನಾಮದಿ ಅಂತ ಹೇಳಿದರು. ಪ್ರಣವದಲ್ಲಿ ಮೂಲ ನಾರಾಯಣ, ಪ್ರಕೃತಿಯಲ್ಲಿ ಕಾರಣ ರೂಪದಿಂದ, ಬ್ರಹ್ಮಾದಿ ಸಮಸ್ತ ಚೇತನದಲ್ಲಿ ಅಂಶನಾಮದಿಂದ ಇದ್ದು ಲೀಲೆಗಳನ್ನು ಮಾಡ್ತಾನೆ ಅಂತ ಹೇಳಿದರು. ಆ ಮೂಲ ರೂಪದಿಂದ ಪ್ರಣವ ಪ್ರತಿಪಾದ್ಯ, ಪ್ರಣವದಲ್ಲಿ ಯಾವ ರೀತಿ ವ್ಯಾಪಾರ ಮಾಡ್ತಾನೆ, ಕಾರಣವಾದ ಪ್ರಕೃತಿಯಲ್ಲಿ ಕಾರಣನಾಮಕನಾಗಿದ್ದು ಆ ವ್ಯಾಪಾರಗಳು ಏನು, ಬ್ರಹ್ಮಾದಿ ಚೇತನರಲ್ಲಿ ಅಂಶನಾಮಕನಾಗಿದ್ದು ಮಾಡುವ ಲೀಲೆ ಎಂಥದ್ದು ಅನ್ನುವುದನ್ನು ಆ 3 ವಿಷಯಗಳನ್ನು ಮುಂದಿನ 3 ಪದ್ಯಗಳಲ್ಲಿ ನಮಗೆ ತಿಳಿಸ್ತಾರೆ ಜಗನ್ನಾಥದಾಸರು. 19ನೇ ಈ ಪದ್ಯದಲ್ಲಿ ಪ್ರಣವದಲ್ಲಿರತಕ್ಕಂತಹ ಮೂಲ ನಾರಾಯಣ ಅವನೇನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಹೇಳ್ತಾರೆ. 3 ಯುಗದಲ್ಲಿ ಮೂಲ ರೂಪನು, ಮೂಲ ರೂಪ ಅಂದರೆ ಪ್ರಣವದಲ್ಲಿ ಇರತಕ್ಕಂತಹ ರೂಪ, ಓಂಕಾರ ಪ್ರತಿಪಾದ್ಯನಾದ, ತನ್ಮೂಲಕ ಸಕಲ ವೇದಗಳಿಂದ ಮುಖ್ಯ ಪ್ರತಿಪಾದ್ಯನಾಗಿರತಕ್ಕಂತಹ ನಾರಾಯಣ ಅಂತ ಅರ್ಥ. ಆ ನಾರಾಯಣನು ಏನು ಮಾಡ್ತಾನೆ, ಸೂರಿಗಳ ಸಂತೈಸಿ, ಸೂರಿಗಳು ಅಂದರೆ ಜ್ಞಾನಿಗಳು, ಅಂತಹ ಜ್ಞಾನಿಗಳನ್ನು ಸಂತೈಸ್ತಾನೆ, ಸಂರಕ್ಷಣೆ. ವಿಶೇಷವಾಗಿ ಜ್ಞಾನಿ ಪ್ರಿಯತಮೋ ಮತಃ ಅಂತ ಹೇಳಿಕೊಂಡಿದ್ದಾನೆ. ಆದ್ದರಿಂದಾಗಿ ಜ್ಞಾನಿಗಳನ್ನು ವಿಶೇಷವಾಗಿ ಪ್ರೀತಿಯಿಂದ ಸಂತೈಸ್ತಾನೆ. ದಿತಿಜ ಕುಮಾರಕರ ಸಂಹರಿಸಿ, ದಿತಿಜ ಕುಮಾರಕರು ದಿತಿದೇವಿಯ ಮಕ್ಕಳು, ದಿತಿಜರು ದೈತ್ಯರು. ಇವರೆಂಥವರು ಅಂದರೆ ಕುಮಾರಕರು. ದಿತಿಜ ಕುಮಾರಕರು ಅಂದರೆ ದೈತ್ಯರ ಮಕ್ಕಳು ಅಲ್ಲ. ಕುಮಾರಕರು ಅಂದರೆ ಕು ಅಂದರೆ ಭೂಮಿ, ಈ ಭೂಮಿಗೆ ಮಾರಕರು ಇವರು. ಸಾಧಕರಲ್ಲ, ಪೋಷಕರು ಅಲ್ಲ, ಮಾರಕರು, ಭೂಮಿಗೆ ಮಾರಕರಾಗಿದ್ದಾರೆ. ಇಲ್ಲಿಯ ಸೃಷ್ಟಿಯ ನಿಯಮಗಳನ್ನು ಮೀರಿ ಇಲ್ಲಿಯ ಸತ್ಶಾಸ್ತ್ರ ಶಕ್ತಿಗಳನ್ನೆಲ್ಲ ನಾಶ ಮಾಡುತ್ತಾ ಕೆಟ್ಟದಾಗಿ ವರ್ತಿಸತಕ್ಕಂಥವರು ಅಂತ ಅರ್ಥ. ಇಂತಹ ದೈತ್ಯರು ಅವರನ್ನ ಯಾಕೆ ತಾನು ನಿಗ್ರಹಿಸ್ತಾನೆ? ದೈತ್ಯರ ಅಂದರೆ ಕುಮಾರಕರವರು ಭೂಮಿಗೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ, ಭೂಮಿಯ ನಾಶಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಸತ್ಶಕ್ತಿಗಳನ್ನು ನಿರ್ನಾಮ ಮಾಡಬೇಕು ಅಂತ ವ್ಯಾಪಾರ ಮಾಡ್ತಾ ಇದ್ದಾರೆ. ಕಾರಣ ಇಂತಹ ದೈತ್ಯರು ಕುಮಾರಕರಾಗಿದ್ದಾರೆ. ಆದ್ದರಿಂದ ಅವರನ್ನು ಸಂಹರಿಸಿ, ಭಗವಂತ ಸೃಷ್ಟಿ ಮಾಡಿದರೆ ಈ ಜಗತ್ತು ವ್ಯವಸ್ಥಿತವಾಗಿರಬೇಕು. ಯಾರು ಆ ವ್ಯವಸ್ಥೆಗೆ ಹೊಂದೋದಿಲ್ಲ, ಯಾರು ಆ ವ್ಯವಸ್ಥೆಯನ್ನು ಕೆಡಿಸಬೇಕು ಅಂತ ಹೋಗ್ತಾರೆ, ಯಾರು ಆ ವ್ಯವಸ್ಥೆಯನ್ನು ಮೀರಿ ನಡೆಯಬೇಕು ಅಂತ ಹೋಗುತ್ತಾರೆ, ಅಂತಹ ದಿತಿಜ ಕುಮಾರಕರವರು, ಅವರನ್ನು ಸಂಹಾರ ಮಾಡ್ತಾನೆ ಭಗವಂತ. ಹೇಗೆ ಭಗವಂತ ಒಂದು ನಿಯಮ ಹಾಕಿದ್ದಾನೆ, ಜಗತ್ತು ಹೀಗಿರಬೇಕು, ಈ ನಿಯಮದಲ್ಲಿ ಇರಬೇಕು ಅಂತ. ಈ ದೇಹ ಉಂಟು, ದೇಹ ಯಾವ ಯಾವ ಅವಯವಗಳು ಯಾವ್ಯಾವ ಪ್ರಮಾಣದಲ್ಲಿರಬೇಕೋ ಆ ಪ್ರಮಾಣದಲ್ಲಿ ಇರಬೇಕು. ಅಂದರೆ ದೇಹ ಚಂದ, ವ್ಯವಸ್ಥಿತ. ಯಾವುದೋ ಒಂದು ಭಾಗ ದೊಡ್ಡದಾದರೆ ಕೈ ಇಷ್ಟಿರಬೇಕು ಉಂಟು, ಇಷ್ಟು ದಪ್ಪ ಆದರೆ ವೈದ್ಯರಲ್ಲಿ ಹೋಗ್ತಾರೆ, ಅವನು ಅದನ್ನು ಕೊಯ್ದು ಸರಿ ಮಾಡ್ತಾನೆ. ಹೊಟ್ಟೆ ಇಷ್ಟು ದೊಡ್ಡದಾಯಿತು, ಆಗ ವೈದ್ಯರು ಅದನ್ನು ಕತ್ತರಿಸಿ ಒಳಗಿನ ಗಡ್ಡೆ ತೆಗೆದು
ಹೊಟ್ಟೆಯನ್ನು ಸುಸ್ಥಿತಿಯಲ್ಲಿರ್ತಾರೆ ಅಲ್ವಾ. ಹಾಗೆ ಭವರೋಗ ವೈದ್ಯನಾದ ಭಗವಂತನು ಕೂಡ ಜಗತ್ತು ಹೀಗಿರಬೇಕು ಅಂತ ನಿಯಮವನ್ನು ಮಾಡಿದ್ದಾನೆ. ಆ ನಿಯಮವನ್ನು ಮೀರಿ ಯಾರು ನಡೆಯುತ್ತಾರೋ ಅಂತಹ ದೈತ್ಯರನ್ನು ಆಪರೇಷನ್ ಮಾಡ್ತಾನೆ, ಕೊಯ್ದು ಹಾಕ್ತಾನೆ, ಸಂಹಾರ ಮಾಡ್ತಾನೆ ಅಷ್ಟೇ. ಹೀಗೆ ವ್ಯವಸ್ಥೆಯನ್ನು ಮೀರಿದವರನ್ನು ಸಹಿಸೋಲ್ಲ. ಹಾಗೆ ವೈದ್ಯ ಆಪರೇಷನ್ ಮಾಡಿ ಹೆಚ್ಚಿನದನ್ನು ಕಿತ್ತೊಗೆದು ಸ್ತುತನ ಆಗ್ತಾನೋ ಹಾಗೆ ಭಗವಂತ ವ್ಯವಸ್ಥೆ ಮೀರಿ ಬೆಳೆದ, ವ್ಯವಸ್ಥೆಯನ್ನು ಮೀರಿ ನಡೆಯುವ ದೈತ್ಯರನ್ನು ಕೂಡ ಕತ್ತರಿಸಿ ಅವನು ಸ್ತೋತ್ರಕ್ಕೆ ಪಾತ್ರನಾಗ್ತಾನೆ. ಹೀಗೆ ದಿತಿಜ ಕುಮಾರಕರ ಸಂಹರಿಸಿ. ಈ ದೈತ್ಯರು ಅಂದರೆ ಯಾರು? ಪುರಾಣದಲ್ಲಿ ಇತಿಹಾಸಗಳಲ್ಲಿ ಎಲ್ಲ ದೈತ್ಯರು ಅಂತ ಕೇಳ್ತಾರೆ. ಯಾರಿವರು ದೈತ್ಯರು ಅಂದರೆ? ಈಗಿಲ್ಲೇ ದೈತ್ಯರು ಎಲ್ಲಿ? ಹಿಂದೆ ಮಾತ್ರ ಇದ್ರಾ? ಎಲ್ಲಿ ಹೋದ್ರಿ ಇವಾಗ ಆ ದೈತ್ಯರು ಅಂತ ಅನೇಕ ಜನ ಪ್ರಶ್ನೆ ಮಾಡ್ತಾರೆ. ದೈತ್ಯರು ಅಂದರೆ ಸ್ವಭಾವದಿಂದ ದೈತ್ಯರು. ದೈತ್ಯರ ಸ್ವಭಾವ ಏನು? ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುವಾಗ ದೈವಿ ಸ್ವಭಾವವನ್ನು ನಿನಗೆ ವಿಸ್ತಾರವಾಗಿ ಹೇಳಿದೆ. ಇನ್ನು ಮುಂದೆ ಆಸುರಿ ಸ್ವಭಾವವನ್ನು ಹೇಳ್ತೇನೆ ನೋಡು ಅಂತ ಹೇಳುವಾಗ ಆಸುರಿ ಸ್ವಭಾವವನ್ನು ಹೇಳ್ತಾನೆ. ಅಸುರರು ಹೇಗಿರ್ತಾರೆ, ದೈತ್ಯರ ಸ್ವಭಾವ ಏನು ಅನ್ನುವುದನ್ನು ಹೇಳುವಾಗ ಅಲ್ಲಿ ಅಂತಾರೆ, ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಂತಾನೆ ಕೃಷ್ಣ ಹೇಳುವಾಗ. ಕಣ್ಣಿಗೆ ಕಾಣುವ ಜಗತ್ತನ್ನು ಅಸತ್ಯಂ, ಇದು ಇಲ್ಲ, ಇದು ಮಿಥ್ಯ, ಕಾಣ್ತದಷ್ಟೇ, ಇದು ಇಲ್ಲ ಅನ್ನುವಂತೆ ಜಗತ್ತನ್ನು ಅಲ್ಲಗಳೆಯುತ್ತಾರೆ ಅವರು. ಕಣ್ಣಿಗೆ ಕಾಣುವ ಜಗತ್ತನ್ನೇ ಅಲ್ಲಗಳೆಯುತ್ತಾರೆ. ಇಂತಹ ಮೂರ್ಖರು ಅಂತಾನೆ ಕೃಷ್ಣನೇ ಹೇಳುವಾಗ ಅಂತಾನೆ, ಅಸತ್ಯಂ ಅಪ್ರತಿಷ್ಠಂ, ಇದಕ್ಕೆ ಇರುವಿಕೆ ಇಲ್ಲ. ಇದು ಕಾಣ್ತದಲ್ಲ ಅಂದರೆ ಕಾಣೋದಷ್ಟೇ, ಇದು ಇಲ್ಲ. ಅಲ್ಲೇ ಕಂಡದ್ದು ಯಾಕೆ ಇರಲ್ಲ ಅಂದರೆ ಅವರು ಹೇಳುವ ದೃಷ್ಟಾಂತ ನೋಡ್ರಿ. ಈಗ ಬಿಸಿಲಲ್ಲಿ ಒಂದು ನದಿ ದಡದ ಮೇಲೆ ಹೊರಟಿದ್ದ. ಆ ನದಿ ದಡದಲ್ಲಿ ಒಂದು ಕಪ್ಪೆ ಚಿಪ್ಪು ಬಿದ್ದಿತ್ತು. ಅದು ಬಿಸಿಲಿಗೆ ಹೊಳೆಯುತ್ತಾ ಇದೆ. ಅದನ್ನು ನೋಡಿ ಅವನು ಬೆಳ್ಳಿ ಅಂತ ತಿಳಿದು ಆ ಕಪ್ಪೆ ಚಿಪ್ಪನ್ನು ನನಗೆ ಬೆಳ್ಳಿ ಸಿಕ್ಕಿತು ಅಂತ ಭಾವಿಸಿ ಭ್ರಮಿಸಿ ಆ ಕಪ್ಪೆ ಚಿಪ್ಪು ತಗೊಂಡು ಹೋಗಿ ಅಕ್ಷಾಲರಲ್ಲಿ ಕೊಡ್ತಾನೆ. ಇದರಿಂದ ಏನಾದರೂ ಆಭರಣ ಮಾಡಿಕೊಡ್ರಿ ಅಂತ. ಅಕ್ಷಾಲರವನು ಅದನ್ನು ಕುಟ್ಟಿದ ಪುಡಿ ಆಯಿತು. ಅಪ್ಪ, ಇದು ಕಪ್ಪೆ ಚಿಪ್ಪು ಬೆಳ್ಳಿ ಅಂತ ನನಗೆ ಭ್ರಮೆ ಬಂದದಷ್ಟು, ಬೆಳ್ಳಿ ಇಲ್ಲ, ಇಲ್ಲದ ಬೆಳ್ಳಿಯನ್ನು ಕಂಡಿದ್ದೀನಿ ನೀನು, ಅದರಲ್ಲಿ ಬೆಳ್ಳಿ ಇಲ್ಲ ಅಂತ ಹೇಳ್ತಾನೆ. ಅಲ್ಲಿ ಬೆಳ್ಳಿ ಕಂಡದ್ದು ಮಾತ್ರ ಅಲ್ವಾ, ಬೆಳ್ಳಿ ಇಲ್ಲ, ಇಲ್ಲದ ಬೆಳ್ಳಿ ಕಾಣಿಸ್ತಾ ಇಲ್ಲ. ಹಾಗೆ ಜಗತ್ತು ಕೂಡ ಕಾಣ್ತಾ ಇದೆ, ಇದು ಇಲ್ಲ ಅನ್ನುವ ವಾದ ಅವರದು. ಅಸತ್ಯಂ, ಅದರಿಂದ ಈ ಜಗತ್ತು ಕಾಣ್ತಾ ಇದೆ, ಅದು ಇಲ್ಲ. ಯಾವುದು ಕಾಣುತ್ತದೋ ಅದು ಇರೋದಿಲ್ಲ. ಹೀಗೆ ಅವರ ವಾದ. ಅದಕ್ಕೆ ಅಸತ್ಯಂ ಅಪ್ರತಿಷ್ಠಂ, ಇದಕ್ಕೆ ಇರುವಿಕೆ ಅನ್ನೋದೇ ಇಲ್ಲ. ಜಗತ್ತೇ ಇಲ್ಲ ಅಂದಮೇಲೆ, ಜಗತ್ತಿದ್ರೆ ಜಗಜ್ಜನ್ಮಾಧಿಕಾರನಾದ ಭಗವಂತನನ್ನು ನಾವು ಕಲ್ಪನೆ ಮಾಡಬೇಕು, ತಿಳಿಬೇಕು. ಜಗತ್ತೇ ಇಲ್ಲ ಅಂದಮೇಲೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಎಲ್ಲಿಂದ ಬರಬೇಕು? ಹೀಗೆ ಜಗದಾಹುಹು ಅನೀಶ್ವರಂ, ಜಗತ್ತಿಗೆ ಒಡೆಯನಾದ ಭಗವಂತನೊಬ್ಬನಿಲ್ಲ, ಜಗತ್ತೇ ಇಲ್ಲ. ಕಾರಣ ಜಗತ್ತನ್ನು ನಿಯಂತ್ರಿಸುವ ಭಗವಂತನೂ ಬೇಕಾಗಿಲ್ಲ, ಭಗವಂತನೂ ಇಲ್ಲ ಅಂತ ಹೇಳ್ತಾರೆ. ಇನ್ನು ಅವರ ವಾದ ಇನ್ನೂ ಹೇಗಿರ್ತದಂದರೆ, ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖೀ ಆಢ್ಯ ಅಭಿಜನವಾನ್ ಅಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ. ಇದೆಲ್ಲ ಆಸುರಿ ಸ್ವಭಾವ ಅಂತಾರೆ ಕೃಷ್ಣ ಗೀತೆಯಲ್ಲಿ ಹೇಳುವಾಗ. ಇದೆಲ್ಲ ಆಸುರಿ ಸ್ವಭಾವ. ಈಶ್ವರೋಹಂ, ನಾನೇ ದೇವರು ಅಂತ ಹೇಳ್ತಾರೆ. ಅಹಂ ಈಶ್ವರ, ನಾನು ಸಮರ್ಥ, ಈ ಜಗತ್ತು ಇಲ್ಲಿ ನಾನೇ ಸಮರ್ಥ, ನನ್ನಂತೆ ಯಾರಿಲ್ಲ, ನಾನೇ ಒಡೆಯ, ಹೀಗೆ ಹೇಳ್ಕೊತಾರೆ. ಹಿಂದೆ ಭಾಗವತದ ಚತುರ್ಥ ಸ್ಕಂದದಲ್ಲಿ ಒಬ್ಬ ರಾಜನ ಕಥೆ ಹೇಳ್ತಾರೆ ಶುಕಾಚಾರ್ಯರು. ವೇನ ಅಂತ, ಅಂಗರಾಜನ ಮಗ ಇವನು. ಈ ವೇನ ಮಹಾದೈತ್ಯ. ಅವನು ಹೀಗೆ ಹೇಳಿದ, ಯಾರು ಯಜ್ಞ ಮಾಡುವ ಹಾಗಿಲ್ಲ, ಯಾರು ದಾನ ಧರ್ಮಗಳನ್ನು ಮಾಡುವ ಹಾಗಿಲ್ಲ. ಹೀಗೆಲ್ಲ ಅವನು ಡಂಗುರ ಹೊಡೆಸಿದ. ಯಜ್ಞಯಾಗಗಳನ್ನು ಮಾಡಬಾರ್ದು, ದಾನ ಧರ್ಮಗಳನ್ನು ಮಾಡಬಾರ್ದು, ದೇವತಾರ್ಚನೆ ಇಲ್ಲ. ಋಷಿಗಳೆಲ್ಲ ಗಾಬರಿ ಆದರು. ಗಾಬರಿಯಾಗಿ ಆ ವೇನನ ಹತ್ತಿರ ಹೋಗಿ ಕೇಳಿದರು,
ಅನಾದಿ ಕಾಲದಿಂದ ಈ ಸನಾತನ ಧರ್ಮ ಈ ದೇಶದಲ್ಲಿ ಯಜ್ಞ ಯಾಗ ದೇವತಾರ್ಚನೆ ದಾನ ಧರ್ಮ ಇದೆಲ್ಲ ನಡೆದರೆ ಸನಾತನ ಧರ್ಮ. ಅದನ್ನು ನೀನು ಬೇಡ ಅಂತ ಹೇಳ್ತಾ ಇದ್ದಿಲ್ಲ, ಅದನ್ನು ನೀನು ವಿರೋಧಿಸ್ತಾ ಇದ್ದೀರಿ, ಯಾಕೆ ಮಾಡಬೇಡ ಅಂತೀರಿ ಅಂತ ಋಷಿಗಳೆಲ್ಲ ಆ ವೇನನನ್ನು ಕೇಳಿದಾಗ ವೇನ ಹೇಳಿದ, ಇದೆಲ್ಲ ಯಾಕೆ ಮಾಡ್ತೀರಿ, ದೇವರು ಪ್ರೀತಿ ಆಗಲಿ ಅಂತ. ದೇವರೆಲ್ಲಿದ್ದಾನೆ ಅಂದವನು. ರಾಜ ಪ್ರತ್ಯಕ್ಷ ದೇವತಾ ಅಂತ ನೀವೇ ಹೇಳ್ತಾರೋ ಇಲ್ಲೋ, ರಾಜ ಪ್ರತ್ಯಕ್ಷ ದೇವತಾ, ನಾನೇ ದೇವರು ಅಂದವನು ಋಷಿಗಳಿಗೆ. ಇದು ದೈತ್ಯ ಸ್ವಭಾವ. ನಾನೇ ದೇವರು, ನನ್ನನ್ನು ಆರಾಧನೆ ಮಾಡಲಿ. ನಿಮಗೆ ಅನ್ನ ಹಾಕುವ ನಾನು ಇರುವಾಗ ನನ್ನನ್ನು ದೇವರು ಅಂತ ತಿಳಿಯದೆ ಕಣ್ಣಿಗೆ ಕಾಣದೆ ಯಾವರೋ ದೇವರಿಗೆ ಅಗ್ನಿಯಲ್ಲಿ ಆಹುತಿ ಹಾಕ್ತಿರಲ್ಲ, ನೀವೆಲ್ಲ ಮೂರ್ಖರಿದ್ದೀರಿ, ಬಾಲಿಶರು ನೀವು. ಹುಡುಗತನದ ಬುದ್ಧಿ ನಿಮ್ಮದೆಲ್ಲ, ಬುದ್ಧಿ ಪಕ್ವವಾಗಿಲ್ಲ. ಕಾರಣ ನಾನೇ ದೇವರು, ನನ್ನನ್ನು ಆರಾಧನೆ ಮಾಡಿರಿ ಅಂತ ಹೇಳಿಕೊಂಡ ಕಥೆಯನ್ನು ನಾವು ಭಾಗವತದ ಚತುರ್ಥ ಸ್ಕಂದದಲ್ಲಿ ಕೇಳ್ತೇವೆ. ತುಕಾಚಾರ್ಯ ಹೇಳಿದರು, ಇದು ಈಶ್ವರೋಹಂ ಅಂತಾರವರು, ದೇವರಿಲ್ಲ, ನಾನೇ ದೇವರು, ನನ್ನನ್ನೇ ಪೂಜೆ ಮಾಡಿರಿ ಅನ್ನುವಂತೆ ಇದು ದೈತ್ಯ ಸ್ವಭಾವ. ಈಶ್ವರೋಹಂ ತೇ ಕೋನ್ಯೋಸ್ತಿ ಸದೃಶೋಮಯ, ನನಗೆ ಸಮಾನರು ಯಾರು, ಎಲ್ಲಿದ್ದಾನೆ ದೇವರು, ಇಲ್ಲ. ನನಗೆ ಸಮಾನರಾದ ಶಕ್ತಿಶಾಲಿಗಳು, ನನಗೆ ಸಮಾನರಾಗಿರತಕ್ಕಂತಹ ಸಮರ್ಥರು ಆಢ್ಯರು ಯಾರಿದ್ದಾರೆ, ನಾನೇ ಸುಖಿ. ಯಕ್ಷೆ ದಾಸ್ಯಾಮಿ ಮೋದಿಷ್ಯೆ ಇತಿ ಅಜ್ಞಾನ ವಿಮೋಹಿತ, ನಾನು ಮಾಡ್ತೇನೆ, ನಾನು 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 ಅಹಂಕಾರದಿಂದ ವರ್ತಿಸತಕ್ಕಂಥವರಾಗ್ತಾರೆ. ಮತ್ತು ಪ್ರಸಕ್ತಾ ಕಾಮಭೋಗೇಶು, ಸ್ವೇಚ್ಛೆಯಿಂದ ಇರ್ತಾರೆ. ಸ್ವೇಚ್ಛಾಚಾರ, ಕೇವಲ ವಿಷಯ ಉಪಭೋಗವೇ ಜೀವನದ ಸಾಧನೆ ಅನ್ನುವಂತೆ ಆ ವಿಷಯ ಉಪಭೋಗದಲ್ಲಿ ಆಸಕ್ತರಾಗಿ ಅದೇ ದೊಡ್ಡ ಸಾಧನೆ, ಇದರಲ್ಲಿ ನಾನು ಸಿದ್ಧಿ ಪಡೆದಿದ್ದೀನಿ, ನಾನು ಸಿದ್ಧ ಅನ್ನುವಂತೆ ಭ್ರಮೆಗೊಂಡು ರಾವಣಾದಿಗಳಿದ್ದರು ನೋಡಿ. ಕೇವಲ ವಿಷಯ ಉಪಭೋಗ, ಅಪಾರವಾದ ವಿಷಯ ಉಪಭೋಗ, ಸ್ತ್ರೀಭೋಗಾದಿಗಳನ್ನು ಮಾಡಿದವರು. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎಲ್ಲ ದೈತ್ಯರ ಸ್ವಭಾವ ಪುರಾಣದಲ್ಲಿ ನಾವು ಕೇಳ್ತೇವೆ. ಅದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಪತಂತಿ ನರಕೇ ಘೋರೆ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಸ್ಥಿತಾ. ಹೀಗೆ ಅಹಂಕಾರದಿಂದ ವರ್ತಿಸ್ತಾರೆ, ದರ್ಪದಿಂದ ಇರತಕ್ಕಂಥವರಾಗ್ತಾರೆ, ಅಪಾರವಾದ ಸಿಟ್ಟು, ಇದೆಲ್ಲ ದೈತ್ಯ ಸ್ವಭಾವಗಳು. ಮಾಂ ಆತ್ಮಪರದೇಹಿಟು ಪ್ರದ್ವಿಷಂತಹ, ಭಗವಂತನನ್ನು ದ್ವೇಷ ಮಾಡ್ತಾರೆ, ಭಗವಂತನನ್ನು ಅಲ್ಲಗಳೆಯುತ್ತಾರೆ. ಭಗವಂತನನ್ನು ಅಲ್ಲಗಳೆದು ಅವನಿಗೆ ಒಂದು ಆಕಾರವೇ ಇಲ್ಲ, ಅವನಲ್ಲಿ ಯಾವ ಗುಣಗಳೇ ಇಲ್ಲ ಅಂತ ಹೀಗೆಲ್ಲ ಪ್ರತಿಪಾದನೆ ಮಾಡತಕ್ಕಂಥವ್ರಾಗಿ ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು ಅಲ್ಲಗಳೆದು ತಾವೇ ದೇವರು ಅಂತ ಹೇಳಿಕೊಂಡು ಮೆರೆಯತಕ್ಕಂಥವರಾಗ್ತಾರೆ. ಇದೆಲ್ಲ ಆಸುರಿ ಸ್ವಭಾವ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಭಗವಂತನ ನಿಯಮಗಳನ್ನು ಮೀರಿ ಬೆಳೆದು ಭಗವಂತನನ್ನೇ ಅಲ್ಲಗಳೆದ ಮೇಲೆ ಭಗವಂತ ಅವರನ್ನು ಕ್ಷಮಿಸಬೇಕಾ? ಅದರಿಂದ ದಿತಿಜ ಕುಮಾರ ಕರ ಸಂಹರಿಸಿ, ಯಾಕೆ ಇವರು ಧರ್ಮವನ್ನು ಅಲ್ಲಗಳೆಯುತ್ತಾರೆ? ಧರ್ಮ ಭಗವಂತ ಪ್ರೀತಿಗಾಗಿ ಧರ್ಮಾಚರಣೆ ಮಾಡ್ತಾ ಇದ್ದರೆ ಭಗವಂತನೇ ಇಲ್ಲ, ಧರ್ಮ ಯಾಕೆ ಬೇಕು ಅಂತ ವಾದಿಸುವವರು ಇವರು. ಧರ್ಮವೂ ಇಲ್ಲ, ದೇವರು ಇಲ್ಲ ಅಂತ ಅಲ್ಲಗಳೆಯತಕ್ಕಂಥವರಾದ್ದರಿಂದಾಗಿ ಇಂತಹ ಧರ್ಮ, ಭಾಗವತ ಧರ್ಮಗಳು ಉಳಿಯಬೇಕು. ಭಗವಂತನೊಬ್ಬನಿದ್ದಾನೆ, ಇದು ಜಗತ್ತಿನಲ್ಲಿ ಹೇಳಬೇಕು. ಅದನ್ನು ವಿರೋಧಿಸುವ, ಸ್ವೇಚ್ಛೆಯಿಂದ ನಿಯಮಗಳನ್ನು ಮೀರಿ ಬೆಳೆಯತಕ್ಕಂತಹ ಈ ದೈತ್ಯರನ್ನು ಸಂಹರಿಸಿ ಧರ್ಮವನ್ನು ಉಳಹಬೇಕೆಂದು ಜಗತ್ತಿನಲ್ಲಿ ಧರ್ಮ ಸ್ಥಾಪನೆ ಆಗಬೇಕು. ಧರ್ಮದಿಂದ ಜಗತ್ತು ರಕ್ಷಿಸಲ್ಪಡುತ್ತಾ ಇದೆ, ಧರ್ಮದಿಂದ ಜಗತ್ತಿನಲ್ಲಿ ಸುಭಿಕ್ಷೆ ಬೆಳೆಯುತ್ತಾ ಇದೆ, ಧರ್ಮದಿಂದ ಸುಖ ಕಾಣುತ್ತಾ ಇದ್ದೇವೆ. ಅಂತಹ ಧರ್ಮವನ್ನೇ ಅಲ್ಲಗಳೆದು ಅಂತಹ ಧರ್ಮ ಸ್ವರೂಪನಾಗಿರತಕ್ಕಂತಹ ಭಗವಂತನನ್ನು ಅಲ್ಲಗಳೆಯುವ ಈ ದೈತ್ಯರನ್ನು ಭಗವಂತ ಅದಕ್ಕಾಗಿ ತಾನು ಸಂಹಾರ ಮಾಡತಕ್ಕಂಥವನಾಗ್ತಾನೆ. ಯಾವಾಗ 3 ಯುಗದಲ್ಲಿ ಭಗವಂತನಿಗೆ ತ್ರಿಯುಗಹೂತಿ ಅಂತ ಹೆಸರು, 3 ಯುಗದಲ್ಲಿ ಮಾತ್ರ ಅವತಾರ ಮಾಡತಕ್ಕಂಥವನಾಗ್ತಾನೆ. ಕಲಿಯುಗದಲ್ಲಿ ಅವನ ಅವತಾರ ಇಲ್ಲ. ಅದರಿಂದ ಭಗವಂತನನ್ನು ತ್ರಿಯುಗಹೂತಿ ಅಂತ ಕರೆಯುತ್ತಾರೆ. ಹೀಗೆ 3 ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ ಇಂತಹ ಧರ್ಮ ಪ್ರತಿಪಾದನೆ ಮಾಡ್ತಾ ಧರ್ಮಸ್ವರೂಪನಾದ ಭಗವಂತನನ್ನು ಯಥಾರ್ಥವಾಗಿ ವೇದಾದಿ ಸಚ್ಛಾಸ್ತ್ರಗಳಿಂದ ತಿಳಿಯತಕ್ಕಂಥವರಾಗಿ ಯಾರು ಭಗವಂತನ ಪ್ರೀತಿಗಾಗಿ ಧರ್ಮಾದಿಗಳನ್ನು ಮಾಡುತ್ತಾ ಇದ್ದಾರೋ ಅಂಥವ್ರನ್ನ ಸಂತೈಸ್ತಾನೆ. ಅದನ್ನು ವಿರೋಧಿಸತಕ್ಕಂತಹ
ದೈತ್ಯರನ್ನು, ಆ ಧರ್ಮದ ವಿರೋಧದಿಂದ ಲೋಕಕ್ಕೆ ಕಂಟಕರಾಗಿರತಕ್ಕಂತಹ ದೈತ್ಯರನ್ನು ಭಗವಂತ ಸಂಹಾರ ಮಾಡ್ತಾನೆ. ಇದರಲ್ಲೇನೂ ವೈಷಮ್ಯ ಇಲ್ಲ. ಅದರಿಂದಾಗಿ ಹೀಗೆ ಭಗವಂತ 3 ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ ದ್ವಿಜ ಕುಮಾರಕರ ಸಂಹರಿಸಿ ಧರ್ಮವ ಉಳುಹಬೇಕೆಂದು, ಧರ್ಮ ಉಳಿಬೇಕು. ಧರ್ಮ ಇಲ್ಲ ಅಂದರೆ ಜಗತ್ತಿಗೆ ಕ್ಷೇಮ ಇಲ್ಲ, ಸುಖ ಇಲ್ಲ. ಅದರಿಂದ ಧರ್ಮ ಬೇಕು ಅನ್ನುವ ಕಾರಣಕ್ಕಾಗಿ ಧರ್ಮ ವಿರೋಧವಾಗಿ ಆಗಿರತಕ್ಕಂತಹ ದೈತ್ಯರನ್ನು ಸಂಹಾರ ಮಾಡ್ತಾನೆ. ಮತ್ತು ಕಾರುಣಿಕ ಭೂಮಿಗಳು ನಿಜ ಪರಿವಾರ ಸಹಿತ ಅವತರಿಸಿ ಬಹುವಿಧ ತೋರುವನು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ ಅಂತಾರೆ. ಅವನ ಅವತಾರ ಹೇಗಿರ್ತದೆ, ಅವತಾರ ಮಾಡುವಾಗ ಅವನ ಲೀಲೆಗಳು ಹೇಗಿರ್ತದೆ ಅನ್ನೋದನ್ನು ಮುಂದೆ ನಿರೂಪಣೆ ಮಾಡ್ತಾರೆ. ನಾಳಿನ ಪ್ರವಚನದಲ್ಲಿ ಅದನ್ನು ಮುಂದೆ ಚಿಂತನೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.